ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿ 6ನೇ ವಾರ್ಡ್ ಗಾಡಿಕೊಪ್ಪದ ಪುರದಾಳು ಮುಖ್ಯ ರಸ್ತೆಯು ಅವ್ಯವಸ್ಥೆಯ ಆಗರವಾಗಿ ಪರಿಣಮಿಸಿದೆ. ಜನ ವಾಹನ ಸಂಚಾರ ದುಸ್ತರವಾಗಿದೆ ಎಂದು ಸ್ಥಳೀಯ ನಾಗರಿಕರು ಆರೋಪಿಸಿದ್ದಾರೆ. ಸದರಿ ರಸ್ತೆಯು ಜನವಸತಿ ಪ್ರದೇಶದಲ್ಲಿ ಹಾದುಹೋಗಿದೆ. ರಾಷ್ಟ್ರೀಯ ಹೆದ್ದಾರಿ ಹಾಗೂ ಹೊರವರ್ತುಲ ರಸ್ತೆಗಳನ್ನು ಸಂಪರ್ಕಿಸುತ್ತದೆ. ರಸ್ತೆ ಇಕ್ಕೆಲಗಳಲ್ಲಿ ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳು, ಶಿಕ್ಷಣ ಸಂಸ್ಥೆ, ವಾಣಿಜ್ಯ ಕೈಗಾರಿಕಾ ಚಟುವಟಿಕೆಗಳಿವೆ. ಬಸ್, ಲಾರಿ ಸೇರಿದಂತೆ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ಆದರೆ ರಸ್ತೆ ಅವ್ಯವಸ್ಥೆಯಿಂದ ಸುಗಮ ಜನ ವಾಹನ ಸಂಚಾರ ಅಯೋಮಯವಾಗಿದೆ. ಗುಂಡಿ ಗೊಟರಿನ ಜೊತೆಗೆ ಧೂಳಿನ ಪ್ರಮಾಣವೂ ಹೆಚ್ಚಾಗಿದೆ. ಮಳೆಗಾಲದ ವೇಳೆಯಂತೂ ರಸ್ತೆ ದುಸ್ಥಿತಿ ಹೇಳತೀರದಾಗಿದೆ ಎಂದು ನಾಗರಿಕರು ದೂರುತ್ತಾರೆ. ಕಳೆದ ಹಲವು ವರ್ಷಗಳಿಂದ ರಸ್ತೆ ಅವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿಯವರೆಗೂ ದುರಸ್ತಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಂಪೂರ್ಣ ನಿರ್ಲಕ್ಷ್ಯ ವಹಿಸಲಾಗಿದೆ. ದಿನದಿಂದ ದಿನಕ್ಕೆ ರಸ್ತೆ ಹದಗೆಡುತ್ತಿದೆ. ನಮ್ಮಗಳ ಗೋಳು ಕೇಳುವವರು ಯಾರೂ ಇಲ್ಲದಂತಾಗಿದೆ ಎಂದು ನಿವಾಸಿಗಳು ಅಳಲು ತೋಡಿಕೊಳ್ಳುತ್ತಾರೆ. ತಕ್ಷಣವೇ ಸ್ಥಳೀಯ ಶಾಸಕರು ಹಾಗೂ ಮಹಾನಗರ ಪಾಲಿಕೆ ಆಡಳಿತವು ಗಾಡಿಕೊಪ್ಪದ ಪುರದಾಳು ಮುಖ್ಯ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು. ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಿ ಜನ ವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿಕೊಡಬೇಕು. ಇಲ್ಲದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ನಾಗರಿಕರು ಎಚ್ಚರಿಕೆ ನೀಡಿದ್ದಾರೆ. ಶಿವಮೊಗ್ಗ ಗಾಡಿಕೊಪ್ಪ ಪುರದಾಳು ರಸ್ತೆ ಧೂಳು ಗುಂಡಿ ಶಾಲೆ ಮಕ್ಕಳು ಓಡಾಡೋಕ್ಕಾಗ್ತಾ ಇಲ್ಲ. ಮಳೆ ಬಂದರೆ ಭಾಳ ಕೆಸರು, ಜನನೂ ಓಡಾಡೋಕ್ಕಾಗ್ತಾ ಇಲ್ಲ. ಬಸ್ಸು ವಾಹನಗಳು ಭಾಳ ಓಡಾಟ, ಭಾಳ ಧೂಳು. ಬಸ್ಸು ಲಾರಿ ಓಡಾಡಿದ್ರೆ ಭಾಳ ಧೂಳು. ಮಕ್ಕಳಿಗೆಲ್ಲ ಭಾಳ ತೊಂದರೆ, ಶಾಲೆ ಮಕ್ಕಳಿಗೆ, ಜನಕ್ಕೂ ಓಡಾಡೋಕೆ ತೊಂದರೆ. ರೋಡ್ ಸರಿ ಇಲ್ಲ, ತೊಂದರೆ. ಕೆಸರು ನೀರು ನಿಂದಿರ್ತವೆ, ಕೆಸರು ಓಡಾಡೋಕೆ ಜನಕ್ಕೆಲ್ಲ ತೊಂದರೆ ಭಾಳ. ಕೇಳಿದ್ರೆ ರಸ್ತೆ ಸರಿ ಮಾಡಿಸ್ಕೊಡ್ಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು. ಮುಖ್ಯ ರಸ್ತೆ ಪುರದಾಳು ರೋಡು, ಓಕೆನಾ? ಇದು ಪೂರ್ತಿ ಕಿತ್ತೋಗಿರೋ ರೋಡಾಗಿದೆ. ಶಾಲಾ ವಾಹನ ಜಾಸ್ತಿ ಓಡಾಡ್ತಾ ಇರ್ತವೆ. ಧೂಳು ದುಕ್ಕಣ ಸಿಕ್ಕಾಪಟ್ಟೆ ಇದಿದೆ. ರಸ್ತೆ ಸಹಕಾರ ಮಾಡಿ ಒಂದು ಇದು ಮಾಡ್ಬೇಕು ಮನೆಯಲ್ಲಿ ನಾನು ಕೇಳ್ಕೊಂತೀನಿ. ಇದು ಪುರದಾಳಿಂದ ಇದು ಜ್ಞಾನಗಂಗಾ ಸ್ಕೂಲಿಂದ ಹಿಡಿದು ಪುರದಾಳು ರಸ್ತೆ ತನಕ ಹೋಗುತ್ತೆ. ಪುರದಾಳು ತನಕ ಹೋಗುತ್ತೆ. ಅಪಾರ್ಟ್ಮೆಂಟು, ಲೇಔಟು, ಸಂಭ್ರಮ ಅಪಾರ್ಟ್ಮೆಂಟು ಪೂರ್ತಿ ಹೋಗುತ್ತೆ. ಮಾಡಿ ರಸ್ತೆ ಮುಖ್ಯ ರಸ್ತೆ ಸರಿ ಮಾಡಿಸಿ ಇದು ಮಾಡ್ಬೇಕು. ಪೂರ್ತಿ ವಾಹನಗಳೆಲ್ಲ ಜಾಮ್ ಆಗ್ತವೆ. ರಿಂಗ್ ರೋಡಿಗೆ ಹೋಗುತ್ತೆ. ರಿಂಗ್ ರೋಡ್ ಓಕೆನಾ ಸರ್? ಗಿರೀಶ್ ಅಂತೇಳಿ